ಬೆಂಗಳೂರಿನಲ್ಲಿ ಫೆಬ್ರವರಿ 11ರಿಂದ ಇನ್ವೆಸ್ಟ್ ಕರ್ನಾಟಕ 2025 ಸಮ್ಮೇಳನ ನಡೆಯುತ್ತೆ. ಭಾರತದ ನವೋದ್ಯಮ ರಾಜಧಾನಿ ಆಗಬೇಕು ಅಂತ ಹೇಳಿ ಜೊತೆಗೆ ಹೆಗ್ಗಳಿಕೆ ಕೊಡುಗೆ ಪಾತ್ರವಾಗಿದೆ. ಬೆಂಗಳೂರು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಫೆಬ್ರವರಿ 14ರವರೆಗೂ ಕೂಡ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಹೂಡಿಕೆದಾರರ ಸಮಾವೇಶ ನಡೆಯುತ್ತೆ. ಹಲವು ಹೂಡಿಕೆ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ರಾಜ್ಯದಲ್ಲಿ ಉದ್ಯಮ ಹಾಗೂ ಸರ್ಕಾರದ ನಡುವಿನ ಯಶಸ್ವಿ ಪಾಲುದಾರಿಕೆ, ಉದ್ಯಮಶೀಲತೆಯ ಉತ್ಸಾಹ ಮತ್ತು ಜಾಗತಿಕ ಬೃಹತ್ ಕಂಪನಿಗಳು, ಅತ್ಯಾಧುನಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ಕರ್ನಾಟಕದ ಯಶಸ್ಸನ್ನು ಮುನ್ನಡೆಸಲಿಕ್ಕೆ ಕಾರಣವಾಗಿದ್ದಾವೆ. ಬೆಂಗಳೂರಿನಲ್ಲಿ ಫೆಬ್ರವರಿ 11ರಿಂದ 14ರವರೆಗೆ ನಡೆಯಲಿರುವಂಥ ಇನ್ವೆಸ್ಟ್ ಕರ್ನಾಟಕ 2025 ಈ ಸಮಾವೇಶದ ಅಭಿವೃದ್ಧಿಗೆ ಒಂದು ರೀತಿ ಸಾಕ್ಷಿ ಆಗುತ್ತೆ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ಇನ್ಕ್ಯುಬೇಟರ್ಸ್ ಅಂಡ್ ಎಕ್ಸಲೇಟರ್ಸ್ ಸಂಸ್ಥೆಗಳು ಮತ್ತು 15 ಕರ್ನಾಟಕ ರಾಜ್ಯವು 14,000ಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟಪ್ಗಳು ಮತ್ತು $100 ಕೋಟಿ ಮೊತ್ತದ ವಹಿವಾಟು ನಡೆಸುವ 45 ಯೂನಿಕಾರ್ನ್ಗಳಿಗೆ ತಾಣವಾಗಿದೆ. ಭಾರತದ ನವೋದ್ಯಮ ರಾಜಧಾನಿ ಎಂಬ ಹೆಮ್ಮೆಗೆ ಪಾತ್ರವಾಗಿರುವ ಬೆಂಗಳೂರು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದು, ಈ ಮೂಲಕ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ನವೋದ್ಯಮಗಳಿಗೆ ಆರಂಭಿಕ ಹಂತದಲ್ಲಿ ನೆರವಾಗುವ 144 ಇನ್ಕ್ಯುಬೇಟರ್ಸ್ ಅಂಡ್ ಎಕ್ಸಲೇಟರ್ಸ್ ಸಂಸ್ಥೆಗಳು ಮತ್ತು 1500ಕ್ಕೂ ಹೆಚ್ಚು ವೆಂಚರ್ ಕ್ಯಾಪಿಟಲ್ ಹೂಡಿಕೆ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ ಉದ್ಯಮ ಹಾಗೂ ಸರ್ಕಾರದ ನಡುವಿನ ಯಶಸ್ವಿ ಪಾಲುದಾರಿಕೆ, ಉದ್ಯಮಶೀಲತೆಯ ಉತ್ಸಾಹ ಮತ್ತು ಜಾಗತಿಕ ಬೃಹತ್ ಕಂಪನಿಗಳ ಅತ್ಯಾಧುನಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ಕರ್ನಾಟಕದ ಯಶಸ್ಸನ್ನು ಮುನ್ನಡೆಸಲು ಕಾರಣವಾಗಿವೆ. ಫೆಬ್ರವರಿ 11ರಿಂದ 14ರವರೆಗೆ ನಡೆಯಲಿರುವ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಅಂತಾರಾಷ್ಟ್ರೀಯ ನವೋದ್ಯಮ ಸ್ಪರ್ಧೆ ವೆಂಚುರೈಸ್ ಮೂಲಕ ಅಂತಿಮಗೊಳಿಸಿರುವ ಸ್ಟಾರ್ಟಪ್ಗಳನ್ನು ಪುರಸ್ಕರಿಸಲು ಎದುರು ನೋಡುತ್ತಿದ್ದೇವೆ. ನವೋದ್ಯಮಗಳಿಗೆ ವೆಂಚುರೈಸ್ ಅವಶ್ಯಕ ಪುಷ್ಟಿ ನೀಡಲಿದ್ದು, ದೇಶಾದ್ಯಂತ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಮುನ್ನಡೆಸಲಿದೆ. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದ ಮೂಲಕ ರಾಜ್ಯದ ಪ್ರಗತಿಗೆ ವೇಗ ನೀಡಲಿದ್ದು, ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ನಮ್ಮ ಜೊತೆ ತಾವೆಲ್ಲರೂ ಕೈ ಜೋಡಿಸುವಂತೆ ಕೋರುತ್ತೇನೆ. ಸಾಲಿನ ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವು ರಾಜ್ಯದ ವೈಶಿಷ್ಟ್ಯವನ್ನು ಜಗತ್ತಿಗೆ ಪರಿಚಯಿಸುವ ಅವಕಾಶವಾಗಿದೆ. ಜಾಗತಿಕ ಕೈಗಾರಿಕಾ ದಿಗ್ಗಜರು, ದೇಶ ವಿದೇಶಗಳ ನವೋದ್ಯಮದಾರರು, ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಯುವಜನತೆ ಈ ಬೃಹತ್ ಜಾಗತಿಕ ಸಮಾವೇಶದಲ್ಲಿ ಭಾಗವಹಿಸಬೇಕೆಂದು ನಾನು ಆತ್ಮೀಯವಾಗಿ ಆಮಂತ್ರಿಸುತ್ತಿದ್ದೇನೆ. ಬಂಡವಾಳ ಹೂಡಿಕೆಗೆ ಕರ್ನಾಟಕವು ಅತ್ಯುತ್ತಮ ತಾಣವಾಗಿರುವ ಬಗ್ಗೆ ತಿಳಿಯಲು ಇಡೀ ವಿಶ್ವವು ಫೆಬ್ರವರಿ 11ರಿಂದ 14ರವರೆಗೆ ಕುತೂಹಲದಿಂದ ಬೆಂಗಳೂರಿನತ್ತ ನೋಡುತ್ತಿದ್ದು, ಈ ಅಭೂತಪೂರ್ವ ಗಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗೋಣ.